ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಮಾಡ್ತಾಯಿದ್ದೀನಿ. ಯಾವುದೇ ರುಬ್ಬೋದು ಮಾಡೋದು ಏನೂ ಇಲ್ಲ ಇದಕ್ಕೆ. ಯಾವುದೇ ನೆನೆ ಹಾಕೋದು ರುಬ್ಬೋದು ಏನೂ ಇಲ್ಲ ಇದಕ್ಕೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ದಿಢೀರನೇ ಮಾಡೋ ದೋಸೆ ಇದು. 1 ಕಪ್ ಅನ್ನ ಇದ್ದರೆ ಸಾಕು, ಮಾಡ್ಕೊಬೋದು. ಬೆಳಿಗ್ಗೆ ಬಟ್ಲಾಗೋಷ್ಟು ಅನ್ನ ಇದೆ ಇದು. 1 ಬಟ್ಲ ರವೆ ಇದೆ, ಸಣ್ಣ ರವೆ. ಅರ್ಧ ಬಟ್ಲಾಗುವಷ್ಟು ಮೊಸರಿದೆ ಇದು. ಇಲ್ಲಿ ನೋಡಿ, ನಾನೊಂದು ಸ್ವಲ್ಪ 1/4 ಟೀ ಸ್ಪೂನ್ ಇದೆ ಇದು ಸೋಡಾ ಇದೆ, ಇದು ಬೇಕಿಂಗ್ ಸೋಡಾ. ಆಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪಿದೆ ಇದು. ಇದೆಲ್ಲವನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಅವೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ದೋಸೆ ಮಾಡುವಾಗ ಮೊದಲನೇ ದೋಸೆ ಸರಿಯಾಗಿ ಬರೋದಿಲ್ಲ, ಅಂಟುಕೊಂಡಿರುತ್ತೆ ಅದು. ಅದಕ್ಕೆ ಇದನ್ನು ಮೊದಲೇ ಈರುಳ್ಳಿಯನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ದೋಸೆ ಸುಲಭವಾಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ. ಎಲ್ಲವನ್ನು ತೆಗೆದು ಬಿಡೋಣ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀವಿ. ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿದಂಥ ಟೊಮೆಟೊ, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, 1-2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಇದು ಮಿಕ್ಸಿ ಜಾರ್ನಲ್ಲಿ ಮಾಡಿರುವಂಥ ಶೇಂಗಾ ಚಟ್ನಿ ಪುಡಿ ಇದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ದೋಸೆ ಇದು. 1 ಬೌಲ್ ಅನ್ನ ಉಳಿದಿದ್ರೆ ನೀವು ಈ ಥರ ಚಿತ್ರಾನ್ನ ಮಾಡೋ ಬದಲು ಈ ಥರ ದೋಸೆಯನ್ನು ಮನೆಯಲ್ಲಿ ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಇದು ಶೇಂಗಾ ಪುಡಿ ಇದೆ. ಅನ್ನದಿಂದ ಮಾಡುವಂಥ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.